ರಾಮಾಯಣದ ಪಾತ್ರವನ್ನು ಅಭಿನಯಿಸುತ್ತಲೇ ನಾಟಕದ ಸ್ಟೇಜ್ ಮೇಲೆಯೇ ಕಲಾವಿದರೊಬ್ಬರು ಕೊನೆಯುಸಿರೆಳೆದಿರುವ ಪ್ರಕರಣ ವರದಿಯಾಗಿದೆ. ಈ ಘಟನೆ ಹಿಮಾಚಲ ಪ್ರದೇಶದ ಚಂಬಾದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ದಸರಾ ಹಬ್ಬದ ಪ್ರಯುಕ್ತ ರಾಮಲೀಲಾ ಪ್ರದರ್ಶನ ನಡೆಯುತ್ತಿತ್ತು. 70 ವರ್ಷದ ಅಮರೀಶ್ ಮಹಾಜನ್ ದಶರಥನ ಪಾತ್ರ ನಿರ್ವಹಿಸುತ್ತಿದ್ದರು. ಸುಮಾರು 25 ವರ್ಷಗಳಿಂದ ಅವರು ರಾಮಲೀಲಾ ಪ್ರದರ್ಶನ ನೀಡುತ್ತಿದ್ದು, ಸಾಮಾನ್ಯವಾಗಿ ದಶರಥನ ಪಾತ್ರವನ್ನೇ ಅವರು ನಿಭಾಯಿಸುತ್ತಿದ್ದರು. ನಿನ್ನೆ ಪ್ರದರ್ಶನ ನೀಡುವ ಮೊದಲೇ ನಾಟಕದ ಆಯೋಜಕರಿಗೆ ಇದು ನನ್ನ ಕೊನೆಯ ರಾಮಲೀಲಾ ಪ್ರದರ್ಶನ ಎಂದು ಹೇಳಿದ್ದರು. ವಿಧಿ ಅವರ ಮಾತನ್ನು ನಿಜ ಮಾಡಿದೆ. ನಿನ್ನೆ ರಾತ್ರಿ ರಾಮಾಯಣದ ನಾಟಕ ಭರದಿಂದ ಸಾಗಿತು. ರಾಜ ದಶರಥನ ಪಾತ್ರದಲ್ಲಿ ಅಮರೀಶ್ ಸಿಂಹಾಸನದ ಮೇಲೆ ಕುಳಿತು ಡೈಲಾಗ್ ಹೇಳಿದ್ದರು. ನಾಟಕದ ಮಧ್ಯದಲ್ಲಿಯೇ ಅವರು ಸಹನಟನ ಭುಜದ ಮೇಲೆ ಹೊರಗಿದ್ದಾರೆ. ಕೆಲವು ನಿಮಿಷದವರೆಗೆ ಸ್ಟೇಜ್ ಮೇಲಿದ್ದ ಕಲಾವಿದರಿಗೆ ಏನಾಗಿದೆ ಎಂದು ತಿಳಿಯದೆ ನಾಟಕ 1-2 ನಿಮಿಷ ಮುಂದುವರೆದಿದೆ. ಆನಂತರ ಸಹನಟನಿಗೆ ಅಂಬರೀಶ್ ಅವರಿಗೆ ಏನೋ ತೊಂದರೆಯಾಗಿದೆ ಎಂದು ಅರಿವಾಗಿ ಸಹಾಯಕ್ಕಾಗಿ ಬೇರೆಯವರನ್ನು ಕರೆದಿದ್ದಾರೆ. ತಕ್ಷಣವೇ ಅಂಬರೀಶ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ವೈದ್ಯರು ಅವರು ಮೃತಪಟ್ಟಿದ್ದಾರೆಂದು ಘೋಷಿಸಿದ್ದಾರೆ.